ಸೊ 100 ಮನೆಗೆ ಇವರು ಒಂದೊಂದು ಮನೆಗೆ 10 ಲಕ್ಷ ಕೊಡ್ತಾ ಇದ್ದಾರೆ. ನಮ್ಮಲ್ಲಿ ಮಳೆ ಬಂದು ಹಾನಿಗೊಳಗಾದಂಥ ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ನೀವೆಷ್ಟು ಕೊಡ್ತೀರಾ? 95,000 ಕೊಡ್ತಾ ಇದ್ದೀರಾ. ಈಗ 95,000. ಪಕ್ಕದ ಮನೆಯವ್ರಿಗೆ ಎಷ್ಟು ಕೊಡ್ತಾ ಇದ್ದೀರಾ? 10 ಲಕ್ಷ ರೂಪಾಯಿ ಕೊಡ್ತಾ ಇದ್ದೀರಾ. ಅವಶ್ಯಕತೆ ಇತ್ತಾ? ನಿಮ್ಮ NDRF ನಿಯಮಗಳೇನು ಹೇಳುತ್ತೆ, ನನಗೆ ಗೊತ್ತಿರೋ ಪ್ರಕಾರ NDRF ನಿಯಮಗಳೇನು ಹೇಳುತ್ತೆ, ಇದರಲ್ಲಿ ಕನ್ಸಿಡರ್ ಟು ಬಿ ಡಿಸಾಸ್ಟರ್ ವಿತಿನ್ ದಿ ಲೋಕಲ್ ಕಾಂಟೆಕ್ಸ್ಟ್ ಇನ್ ದಿ ಸ್ಟೇಟ್ ಅಂತ ಇದೆ. ಸ್ಟೇಟ್ ಒಳಗಡೆನೇ ನೀವು ಇದನ್ನು ಯೂಸ್ ಮಾಡಬೇಕು ಅನ್ನೋದಿದೆ. ಅಲ್ಲಿ ಡಿಸಾಸ್ಟರ್ ಆಗಿ ಯಾವಾಗೋ ಆಗೋಗಿದೆ. ಏನೋ ಆ ಸಂದರ್ಭದಲ್ಲಿ ಆಗಿದ್ರೆ ಆದ ತಕ್ಷಣ ಏನೋ ಮೆಡಿಕಲ್ ಫೆಸಿಲಿಟಿ ಕೊಡುವಂಥದ್ದು, ಏನೋ ಬಟ್ಟೆ ಕೊಡುವಂಥದ್ದು ಇದನ್ನು ನಾವು ನೋಡಿದ್ದೀರಿ. ಇಲ್ಲಿ ನಮ್ಮ ರಾಜ್ಯದಲ್ಲೇ ಇನ್ನೂ ನಾವು ಭಾಳಷ್ಟು ಜನಕ್ಕೆ ಇನ್ನೂ ಮನೆ ಕಟ್ಕೊಡೋಕೆ ಆಗ್ತಾಯಿಲ್ಲ. ನಾವು 95,000 ಕೊಡೋದು. ಕೇರಳದವ್ರಿಗೆ ಅವ್ರಿಗೆ ನೀವು 10 ಲಕ್ಷ ಕೊಡೋದು. ಇದು ನಮ್ಮವ್ರಿಗೆ ಮಗನಿಗೆ ಸುಣ್ಣ, ಅವ್ರಿಗೆ ಬೆಣ್ಣೆ ಹಚ್ಚೋದು ಯಾಕೆ? ನನ್ನ ಪ್ರಶ್ನೆ. ಇದು ಒಳ್ಳೆ ಪದ್ಧತಿ ಅಲ್ಲ. ಇದನ್ನು ಏನೋ ಸಂದರ್ಭ ಆಗ್ತದೆ, ಮೆಡಿಸನ್ ಕಳಿಸ್ಬೇಕು, ಈ ಥರದ್ದೆಲ್ಲ ಮಾಡಿ ಅದು ವಯನಾಡಿಗೆ ಯಾಕೆ? ವಯನಾಡು ಕೇರಳದಲ್ಲಿ ವಯನಾಡು ಒಂದೇನಾ ಉಳಿದಿರೋದು? ಬೇರೆ ಯಾವುದು ಇಲ್ವಾ? ವಯನಾಡು ಬಿಟ್ಟರೆ ಬೇರೆ ಯಾವುದು ಇಲ್ವಾ? ಅಲ್ಲಿಗೆ ಕಳಿಸಿದ್ದೀರ. ಇದು ಸರಿಯಲ್ಲ. ಇದಕ್ಕೆ ನಮ್ಮ ಅಬ್ಜೆಕ್ಷನ್ ಇದ್ದೇ ಇರ್ತದೆ ಅಧ್ಯಕ್ಷರ. ಅದೇ ರೀತಿ ಇನ್ನೊಂದು ಭಾಳ ಪ್ರಮುಖವಾಗಿ ಬಾಪ್ತು ಸಂಖ್ಯೆ 2 ವಿಜಯನಗರದಲ್ಲಿ ನಡೆದ ಸಾಧನಾ ಸಮಾವೇಶ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಖರ್ಚು ವೆಚ್ಚಗಳಿಗಾಗಿ ಒಟ್ಟು 10 ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಒದಗಿಸಿದೆ. ಚಿಕ್ಕಬಳ್ಳಾಪುರದ ನಂದಿ ಗಿರಿಧಾಮದಲ್ಲಿ ಜರುಗಿಸಿದ ಸಚಿವ ಸಂಪುಟ ಅದು ಬಿಡಿ, ಅದನ್ನು ಹೆಚ್ಚುವರಿಯಾಗಿ ಒದಗಿಸಿದೆ. ವಿಜಯನಗರದಲ್ಲಿ ಸಮಾವೇಶ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ಸಮಾವೇಶ. ಕಾಂಗ್ರೆಸ್ಸಿನ ಸಾಧನಾ ಸಮಾವೇಶ ಅಷ್ಟೇ. ಸಮಾವೇಶ ಸರ್ಕಾರದ ಸಮಾವೇಶ ನಾವ್ಯಾರು ಹೋಗಿಲ್ಲ. ಅವರ ಲೀಡರ್ಗಳನ್ನೆಲ್ಲ ರಾಹುಲ್ ಗಾಂಧಿ ಕರೆದಿದ್ರ? ಸುರ್ಜೇವಾಲಾ ಕರೆದಿದ್ರಿ, ನಿನಗೂ ಕರೆದಿದ್ರು. ಸುರ್ಜೇವಾಲಾ ಯಾರು ಅವ್ರು ಯಾವ ಬೇಸಿಸ್ ಮೇಲೆ ಕರಿತೀರಾ ನೀವು? ಹೆಂಗೆ ಕರ್ನಾಟಕದ ಎಂಪಿನ ಅವರು? ಅಲ್ಲ, ಕರ್ನಾಟಕದ ಎಂಪಿನ ಸುರ್ಜೇವಾಲಾ ಅವರು? ಅಲ್ಲ, ವಿರೋಧ ಪಕ್ಷ ನಾಯಕರು ನಿಮ್ಮನ್ನು ಕರೆದಿತ್ತು. ಅಲ್ಲ, ಪೂರ್ತಿ ಅಲ್ಲಲ್ಲ. ಓಕೆ, ನಾನು ತಪ್ಪು ಹೇಳಿದ್ರೆ ಬೇಡ, ನೀವು ಎದೆ ಮುಟ್ಕೊಂಡು ಹೇಳ್ಬಿಡಿ. ಅದೇನ ನಮ್ಮ ಸಮಾವೇಶನ? ಎಲ್ಲ ಪಾರ್ಟಿ ಸಮಾವೇಶನ? ಅದು ಕಾಂಗ್ರೆಸ್ ಸಮಾವೇಶ. ಅದು ಕಾಂಗ್ರೆಸ್ ಪಾರ್ಟಿಯಿಂದ ಬಿಜೆಪಿ ಸಮಾವೇಶ ಮಾಡಬೇಕಾಗಿತ್ತು. ಪಾರ್ಟಿಯಿಂದ ಕೊಡ್ಬೇಕಾಯ್ತು. ಕಾಂಗ್ರೆಸ್ ಪಾರ್ಟಿಯಿಂದ ಕೊಟ್ಟಿದ್ರೆ ಅದಕ್ಕೆ ಅರ್ಥ ಬರ್ತಾ ಇತ್ತು. ಪೂರ್ತಿ ಅಲ್ಲಿ ಸರ್ಕಾರ ಸಮಾವೇಶ ಅಲ್ಲಲ್ಲ. ನೀವು ಹೇಳಿದ್ರಿ ಏನೋ ಸಮಾವೇಶ ವಿರೋಧ ಪಕ್ಷದ ನಾಯಕರು ಕರೆದಿದೆ. ದಾರಿ ಉದ್ದಕ್ಕೂ ಒಂದೇ ಆದ್ರೂ ಬಿಜೆಪಿ ಫ್ಲಾಗ್ ಇತ್ತಾ? ಇಲ್ಲ ಆರ್ ಅಶೋಕ್ ಒಂದು ಫೋಟೋ ಇತ್ತಾ? ಎಲ್ಲಾದ್ರೂ ಒಂದು ಸಣ್ಣ ಫೋಟೋ, ಸ್ಟಾಂಪ್ ಸೈಜ್ ಒಂದು ಫೋಟೋ ಹಾಕಿ ನಮ್ದು ಹಾಕ್ತೀರಿ ನೀವು? ಅಲ್ಲ, ನೀವು ನಮ್ದು ಹಾಕ್ತೀರಿ? ಬೇಡ, ಬಿಜೆಪಿ ಬೇಡ. ನರೇಂದ್ರ ಮೋದಿ ಅವ್ರು ಕರೆದ್ರಲ್ಲ, ನಮ್ದು ಹಾಕಿದ್ರೇನ? ನೀವೆಷ್ಟು ಸಮಾವೇಶ ಮಾಡಿ ನಮ್ಮ ಫೋಟೋ ಒಂಥರ ನನಗನ್ಸುತ್ತೆ ಇದು ನಮ್ಮ ಹಣದಿಂದ ಖರ್ಚು ಮಾಡಿದ್ದ ಬಾವುಟಗಳು, ಫ್ಲೆಕ್ಸ್ಗಳು, ನಿಮ್ಮ ಸರ್ಕಾರದ ಹಣದಿಂದ ಮಾಡಿಲ್ಲ, ಕೇಂದ್ರ ಸರ್ಕಾರದ ಹಣ ಖರ್ಚು ಮಾಡಿಲ್ಲ. ನೀವು ಸಮಾವೇಶ ಮಾಡಿ ಸಾಧನೆ ನೀವೇನೇನು ಮಾಡಿದ್ದೀರಾ ಅದನ್ನು ಹೇಳುವಂಥದ್ದಕ್ಕೆ ನಿಮ್ಗೆ ಅಧಿಕಾರ ಇದೆ. ಯಾಕಂದರೆ ಯಾವುದೇ ಸರ್ಕಾರಗಳು ಬಂದಾಗ ಆ ಸರ್ಕಾರಗಳು ಸಾಧನೆ ಮಾಡಿದ್ದೀರಿ ಅಂತ ಹೇಳ್ಕೊಂಬೇಕು, ಜನಕ್ಕೆ ಹೇಳ್ಬೇಕು. ಮಾಡಿದಾರೋ ಬಿಡಿದಾರೋ ಜನ ತೀರ್ಮಾನ ಮಾಡ್ತಾರೆ ಅಲ್ಟಿಮೇಟಾಗಿ. ಮಾಡದೇ ಇದ್ರೂ ಹೇಳ್ಕೊಬೋದು. 5 ವರ್ಷ ಆದಮೇಲೆ ಜನ ಅದನ್ನು ತಕ್ಕಡಿಯಲ್ಲಾಗಿ ತೂಗ್ತಾರೆ, ಅದನ್ನು ಬೇರೆ ಪ್ರಶ್ನೆ. 5 ಗ್ಯಾರಂಟಿ ಇದು ನೀವು ಎಲ್ಲ ಸರ್ಕಾರದ್ದು ಅಂತ ಹೇಳಿದರೆ ನಂದು ಒಂದಷ್ಟು ಫೋಟೋ ಹಾಕ್ಬೋದಾಯಿತು. ವಿರೋಧ ಪಕ್ಷದ ನಾಯಕರು ಅಲ್ಲಿ ಅವ್ರದ್ದು ಹಾಕ್ಬೋದಾಯಿತು. ಅಲ್ಲಲ್ಲ, ನಾನು ಹೇಳೋದು ನಿಮಗೆ ಈ ಏನು ಗೈಡ್ಲೈನ್ಸ್ ಪ್ರಕಾರ, ಏನು ಪ್ರೋಟೋಕಾಲ್ ಪ್ರಕಾರ ನಮ್ಮ ಕೇಂದ್ರದ ಸಚಿವರು 4 ಜನ ಇದ್ದಾರೆ ಕೇಂದ್ರ ಸಚಿವರು. ಅವ್ರದ್ದು ಒಂದು ಸ್ಟ್ಯಾಂಪ್ ಫೋಟೋ ಹಾಕ್ಬೇಕಾಯ್ತು. ಎಲ್ಲಾನು ಹಾಕಿದ್ದೀರಾ? ಏನು ಹಾಕಿಲ್ಲ. ಲೆಕ್ಕ ಮಾತ್ರ ನಮಗೆ ಬರ್ದಿದ್ದೀರಾ ನೀವು. ತಿಂದಿದ್ದು ನೀವು, ಲೆಕ್ಕ ನಮಗೆ. ಸರಿನಾ ಇದು? ಅದರಿಂದ ದಯವಿಟ್ಟು ಇದನ್ನು ತೆಗಿಯೋದು ಒಳ್ಳೆಯದು. ಅವ್ರ ಪಾರ್ಟಿಯಿಂದ ಅದು 10 ಕೋಟಿ ಏನಾಯ್ತಾ ಕೊಟ್ಬಿಡ್ಲಿ. ಅವ್ರಿಗೇನು ರೂಲಿಂಗ್ ಪಾರ್ಟಿ ಅದೇನು ದೊಡ್ಡದೇನಾಗಲ್ಲ, ಅವ್ರ ಪಾರ್ಟಿಯಿಂದ ಕೊಟ್ಕೊಡ್ಲಿ. ಸರ್ಕಾರದ ವೆಚ್ಚದಲ್ಲಿ ಅದನ್ನು ಸೇರಿಸೋದು ಒಳ್ಳೆಯದಲ್ಲ. ಇದು ಒಳ್ಳೆಯ ಸಂಪ್ರದಾಯ ಅಲ್ಲ.
ಈ ಥರ ಮಾಡ್ತಾ ಹೋದರೆ ಎಲ್ಲಾನು ಕಾರ್ಯಕ್ರಮಗಳು ಇನ್ಮೇಲೆ ಎಲ್ಲ ಪಾರ್ಟಿಯವರು ಇದೇ ಅಭ್ಯಾಸ ಮಾಡ್ಕೊಂಡ್ರೆ ಸರ್ಕಾರ ದುಡ್ಡು ಬರೀ ಸಾಧನಾ ಸಮಾವೇಶಕ್ಕೆ ಹೊರಟೋಗ್ತದೆ. ಇವೆರಡೂ ಕೂಡ ನೀವು ಮಾಡಿರಲ್ಲ ಒಳ್ಳೆ ನೀವು ಮಾಡಿದ್ದು ಇವೆರಡೂ ಸ್ವಲ್ಪ ತೆಗೆಸಿಲ್ಲ. ವೈನಾಡಿಗೆ ಕೊಟ್ಟಿರುವಂಥದ್ದು ತೆಗೀರಿ. ಮತ್ತು ಈ ನೀವು ಮಾಡಿದ್ದು ಸಮಾವೇಶ ತೆಗೀರಿ ಸ್ವಲ್ಪ ಎರಡು ಅಶೋಕ್ ಮಾಡಿರೋದು ಅವರು. ಒಳ್ಳೆ ಸಂಪ್ರದಾಯ ಅಲ್ಲ ಅಂತ. ಯಾಕಂದ್ರೆ ಅವ್ರು 14-15 ನಾವಿನ್ನ ಅರ್ಧ ಬಡ್ಜೆಟನ್ನು ಮಂಡನೆ ಮಾಡಿಲ್ಲ ನಾವು. ಅವ್ರು 14-15 ಬಡ್ಜೆಟನ್ನು ಮಂಡನೆ ಮಾಡಿದ್ದಾರೆ. ಅವ್ರಿಗೆ ಇದು ಕಪ್ಪು ಚುಕ್ಕೆ ಆಗ್ತೈತೆ ಅಷ್ಟೇ ನಾನು ಹೇಳೋದು. ಧನ್ಯವಾದ.